So H2O is when we became close actually. Ra was just raw. Raw was raw. H2O was like, oh, Yeah. please. H ಅಂದ್ರೆ home to. I don't know how we can dissect it. Nice. So, of course, H2O ಬಂದ ಮೇಲಂತೂ ಕನ್ನಡಿಗರಿಗೆ ಹೂವೇ ಹೂವೇ ಆ್ಯಂಡ್ ಆ ಒಂದು ಮೆಟಫರ್ ಇತ್ತಲ್ಲ, ಕಾವೇರಿನ ನೀವು ಮೆಟಫಾರಿಕಲಿ ಯು ಆರ್ ಕಾವೇರಿ, ವೇರ್ ಎನ್ ಉಪ್ಪಿ ಸರ್, ಈ ಕಡೆ ಪ್ರಭುದೇವ ಅವರು, ಇದೆಲ್ಲ. ಸೊ ಜಜ್ಮೆಂಟ್ಸ್ ಬಗ್ಗೆ ಮಾತಾಡಿದಾಗ ಅವತ್ತಿಗೆ ಐ ಥಿಂಕ್ ದಟ್ ವಾಸ್ ಎ ಫಸ್ಟ್ ಕನ್ನಡ ಮೂವಿ. Correct. ಹೌದು. ಆ್ಯಂಡ್ That was avaga bilingual actually. It was one of the first Tamil, Telugu, Kannada kind of bilingual. ಹೌದು. ಯಾವ ಥರ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡು ಯು ಸೆಡ್ ಎಸ್ ಟು ಎಂಟರ್ ದಟ್ ನಮ್ಮ ಕನ್ನಡ ಸ್ಪೇಸ್? ಒಂದು ಉಪ್ಪಿ ಸರ್ ಅಫ್ಕೋರ್ಸ್ ಒಂದು ದೊಡ್ಡ ಹೆಸರು ಅವ್ರಾಗಲೇ ಅಂತ. ಎರಡನೇದು ಏನೇನು ಎನಿ ಕ್ಯಾಲ್ಕುಲೇಷನ್ಸ್ ದಟ್ ಗೋಸ್ ಲೈಕ್ ಹಿಂಗಿರ್ಬೋದಾ, ಹೀಗಾಗ್ಬೋದಾ, ವಾಟ್ ಚಾನ್ಸಸ್ ಡಿಡ್ ಯು ಹ್ಯಾವ್ ಇನ್ ಮೈಂಡ್? ಏನೂ ಇಲ್ಲ ಆನೆಸ್ಟ್ಲಿ. ನಾನು ಆ ಟೈಮ್ನಲ್ಲಿ ಐ ವಾಸ್ ಡೂಯಿಂಗ್ ಅ ಕಪಲ್ ಆಫ್ ತಮಿಳ್ ಫಿಲ್ಮ್ಸ್. ನಾನು ಫ್ರಮ್ ಬಿಟ್ವೀನ್ 99 and 2003 ಐ ಗಾಟ್ ಮ್ಯಾರಿಡ್. ವಿದಿನ್ ದ್ಯಾಟ್ ಪೀರಿಯಡ್ ಆಫ್ 4 or 5 years ನಾನು ಐ ಡಿಡ್ ಎಲ್ಲ ಲ್ಯಾಂಗ್ವೇಜಸಲ್ಲಿ. ಸೊ ಐ ವಾಸ್ ವರ್ಕಿಂಗ್ ಇನ್ ಬಾಂಬೆ, ಹಿಂದಿ ಮೂವೀಸ್ ಮಾಡ್ತಿದ್ದೆ. ದೆನ್ ಐ ವಾಸ್ ವರ್ಕಿಂಗ್ ಇನ್ ಕ್ಯಾಲ್ಕಟಾ, ತಮಿಳ್, ಆ್ಯಂಡ್ ಐ ವಾಸ್ ಡೂಯಿಂಗ್ ತೆಲುಗು ಆ್ಯಂಡ್ ಕನ್ನಡ ಐ ಹ್ಯಾಡನ್ ಡನ್. ಸೊ ಇಷ್ಟೆಲ್ಲ ನಡೀತಾ ಇತ್ತು. ಐ ಹ್ಯಾವ್ ಡನ್ ಒಡಿಯಾ ಮೂವೀಸ್ ಆಲ್ಸೋ. ಸೊ ಮಲಯಾಳಂ ಒಂದು ಮಾಡಿಲ್ಲ ಅಷ್ಟೇ. ಸೊ ನನಗೆ ಒಂದು ಮೂವಿ ಮುಗಿಸಿ ಇನ್ನೊಂದು ಬ್ಯುಸಿಯಲ್ಲಿದ್ದೆ. 5 years ರಾದ ನಂತರ ಐ ವಾಸ್ ಮಿಸ್ಸಿಂಗ್ ಹಿಮ್ ಅ ಲಾಟ್. ಆಫ್ ಕೋರ್ಸ್ ನಾವು ವಿ ವರ್ ಇನ್ ಟಚ್, ಓಕೆ. ಬಟ್ ಐ ಥಿಂಕ್ H2Oಕ್ಕಿಂತ ಮುಂಚೆ ಹಿ ವಾಸ್ ಸಪೋಸ್ ಟು ಡು ಹಾಲಿವುಡ್, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ನನಗೆ ಅನಿಸ್ತಿದೆ. ಆ್ಯಂಡ್ ದೆನ್ ಸಮ್ ಇಶ್ಯೂ ಹ್ಯಾಪನ್. ಮನೀಷಾ ಕೊಯ್ರಾಲ ಅವ್ರದ್ದು ಡೇಟ್ಸ್, ಅವ್ರು ಯಾವುದೋ ಟಾಕ್ ಶೋ ಅಥವಾ ಏನೋ ಒಂದು TV ಶೋ ಒಪ್ಕೊಂಡು ಡೇಟ್ಸ್ ಎಲ್ಲ ಅಡ್ವರ್ಟ್ ಆಯಿತು. ಸಮ್ ಪ್ರಾಬ್ಲಮ್ ಹ್ಯಾಪನ್. ಸೊ ಅದು ಒಂಚೂರು ಪೋಸ್ಟ್ಪೋನ್ ಆಗಿತ್ತು. So he had his dates. And then H2O, I think they had the script ready and ಬೇರೆ ಯಾರಿಗೆ ಪ್ಲ್ಯಾನ್ ಮಾಡಿಲ್ಲ. ಐ ಮೀನ್ ವೆರಿ ಬಿಗ್ ಹೀರೋಯಿನ್ಗೆ ಕಾಸ್ಟ್ ಮಾಡಬೇಕು ಅನ್ನೋದಿತ್ತು. ಆ್ಯಂಡ್ ದೆನ್ ಐ ಡೋಂಟ್ ನೋ ಸಮ್ಹೌ ಒನ್ಸ್ ಅವ್ರು ಬಾಂಬೆಯಲ್ಲಿದ್ದರು ಆ್ಯಂಡ್ ನಾನು ಒಂದು ಜ್ಯುವೆಲ್ರಿ ಶೂಟ್ ಮಾಡಿದ್ದೆ ಫಾರ್ ಕ್ಯಾಲ್ಕಟಾ ಜ್ಯುವೆಲರ್ಸ್, ವಿತ್ ದ ಟಿಪಿಕಲ್ ಕಾವೇರಿ ಸ್ಟೈಲ್, ಲೈಕ್ ದ ಸಾರಿ ವಾಸ್ ಲೈಕ್ ವಿಲೇಜ್ ಸ್ಟೈಲ್ ವಿತ್ ಆ್ಯಂಡ್ ಆ ಫೋಟೋ ಇತ್ತು ನನ್ನ ಮನೆಯಲ್ಲಿ. ಸೊ ಹಿ ಗ್ರ್ಯಾಬ್ ದಟ್ ಫೋಟೋ ಆ್ಯಂಡ್ ದೆನ್ ಹಿ ಲೆಫ್ಟ್. I didn't understand why he took that photo. Ad nantara he said ಇದೇ ಲುಕ್ ನನಗೆ ಬೇಕಾಗಿತ್ತು ಫಾರ್ H2O, ಲೈಕ್ ದಟ್ ಕೈಂಡ್ ಆಫ್ ವಿಲೇಜ್ ಲುಕ್. ಸೊ ಹೂವೇನಲ್ಲಿ ಬರ್ತಿರಲ್ಲ. ಯಾ. ಸೊ ಅದು ಒಂದು ಜ್ಯುವೆಲ್ರಿ ಶೂಟ್ಗೆ ನಾನು ಅದೇ ಡ್ರೆಸ್ಸಲ್ಲಿ ನನ್ನ ಮನೆಯಲ್ಲಿ ಇತ್ತು ಅದು. ಸೊ ಬಹುಶಃ ಅದು ಇಷ್ಟ ಆಗಿರ್ಬೋದು, ಲೈಕ್ ಐ ಡೋಂಟ್ ನೋ. ಆ್ಯಂಡ್ ದೆನ್ ಹಿ ಸೆಡ್ ಐ ಆಮ್ ಡೂಯಿಂಗ್ ಅ ಬಿಗ್ ಮೂವಿ. ಆನೆಸ್ಟ್ಲಿ ರಶ್ ನನಗೆ ಐಡಿಯಾ, ಹಿ ಡಿಂಟ್ ಟೆಲ್ ಮಿ ದ ಸ್ಟೋರಿ ಆಲ್ಸೋ. ನನಗೆ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಆಲ್ ಐ ನ್ಯೂ ಇಸ್ ಪ್ರಭುದೇವ ಅವರು, ಉಪ್ಪಿ ಈಸ್ ಇನ್ ದ ಫಿಲ್ಮ್. ಇಟ್ಸ್ ಅ ಬಿಗ್ ಫಿಲ್ಮ್. ಇಟ್ಸ್ ಗೋನ್ ಬಿ ಇನ್ ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಇಟ್ಸ್ ಉಪ್ಪಿ ಅಲ್ವಾ, ವೈ ಶುಡ್ ಐ ಆಸ್ಕ್? ಸೊ ಹಿ ಸೆಡ್ ಜಸ್ಟ್ ಕಮ್ ಆ್ಯಂಡ್ ನಾನು ಬಂದಾದ್ಮೇಲೆ ಎಲ್ಲ ಹೇಳ್ತೀನಿ. ವಿ ವಾಂಟ್ ಟು ಡೂ ಅ ಕಾಸ್ಟ್ಯೂಮ್ ಟ್ರಯಲ್ ವಿತ್ ಯು ಫಸ್ಟ್. ಸೊ ಐ ಸೆಡ್ ಓಕೆ ಆ್ಯಂಡ್ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಯಾ. ಸೊ ಬೈ ದೆನ್ ಐ ಥಿಂಕ್ ಉಪ್ಪಿ ಸರ್ ಅಂದರೆ ಒಂದು ಉಪೇಂದ್ರ ಈ ಥರದ್ದೆಲ್ಲ ಅದ್ರ ಮೂಲಕ ಒಂದು ಹೀರೋಗೆ ಇದ್ದಿದ್ದು ಸ್ಟೀರಿಯೋ ಟೈಪ್ಸನ್ನೆಲ್ಲ ಬ್ರೇಕ್ ಮಾಡಾಕ್ಬಿಟ್ಟಿದ್ರು. ಹೌದು. ದಟ್ ಜೆಂಟಲ್ಮೆನ್ನು, ಫ್ಯಾಮಿಲಿ ಮ್ಯಾನ್ ಎಲ್ಲ ಇವರು ಡೈರೆಕ್ಟು ಫಿಲ್ಟರ್ಲೆಸ್ಸು. ಹೌದು. ಸೊ ಇದು ಆನ್ ಸ್ಕ್ರೀನ್ ಪರ್ಸೋನಾ ಹೇಗಿದೆ, ವಾಟ್ ಪಾರ್ಟ್ ಆಫ್ ಇಟ್ ಈಸ್ ಟ್ರಾನ್ಸ್ಲೇಟಿಂಗ್ ಟು ರಿಯಲ್ ಲೈಫ್, ಅಥವಾ ರಿಯಲ್ ಉಪೇಂದ್ರ ಅವರು ನಿಮ್ಗೆ ಹೆಂಗೆ ಕಾಣಿಸಿದ್ರು ಅವತ್ತು? ಆವಾಗಿನ ಬಗ್ಗೆ ಕೇಳ್ತಾ ಇದ್ದೀರಾ ಇವಾಗ? ಆವಾಗ ಸ್ವಲ್ಪ ಐ ಮೀನ್ 20 years ago ಸ್ವಲ್ಪ ಹಾಗೇನೇ ಇದ್ದರು ಅವರು. ಸ್ವಲ್ಪ ಹಿ ವಾಸ್ ಐ ಥಿಂಕ್ ಓವರ್ ಟೈಮ್ ಆ್ಯಂಡ್ ಮಕ್ಕಳ ನಂತರ ಸ್ವಲ್ಪ ನಾವೆಲ್ಲರೂ ಸ್ವಲ್ಪ ಕಾಮ್ ಆಗ್ತೀವಿ, ಚೇಂಜ್ ಆಗ್ತೀವಿ. ಓವರ್ ಟೈಮ್ ಎವಲ್ಯೂಷನ್ ಇವಾಲ್ವ್, ವಿ ಆಲ್ಸೋ ಅಸೆಸ್ ಅವರ್ ಸೆಲ್ಸ್ ಅಲ್ವಾ. ಸೊ ಐ ಮೀನ್ ಐ ಆಮ್ ವೆರಿ ಡಿಫ್ರೆಂಟ್ ನೌ ಆಸ್ ವೆಲ್, ನಾಟ್ ಓನ್ಲಿ ಹಿಮ್, ಇನ್ ಮೆನಿ ವೇಸ್, ಈವನ್ ಯು. ಸೊ ಅದು ಒಂದು ನ್ಯಾಚುರಲಿ ಚೇಂಜ್ ಆಗುತ್ತೆ. I think workaholic even more, like ಇವಾಗ ಸ್ವಲ್ಪ at least he comes and rests a little bit, but then next ಏನು ಮಾಡೋಣ ಇದು ಮಾಡಬೇಕು. ನಾವು H2O ಶೂಟಿಂಗ್ ಮಾಡಿದ್ದೀವಿ ರಾಶ್, ಇವತ್ತು ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ, ಲೈಕ್ ಇವತ್ತು 8 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಶೂಟಿಂಗ್ ನಡೀತಾನೆ ಇದೆ. ಹೀಸ್ ನಾಟ್ ಸ್ಟಾಪಿಂಗ್ ದ ಶೂಟ್. ಆ್ಯಂಡ್ ಫೈನಲಿ ವೇಣು ದ ಕ್ಯಾಮ್ರಾಮ್ಯಾನ್ ಸೆಡ್ ಇಟ್ಸ್ ಡೇ ಅಗೇನ್ ದ ನೆಕ್ಸ್ಟ್ ಡೇ, ಲೈಕ್ ಲೈಟ್ ಆಗಿಬಿಟ್ಟಿದೆ ಆ್ಯಂಡ್ ಹಿ ವಾಂಟ್ಸ್ ಟು ಟೇಕ್ ಮೈ ಕ್ಲೋಸ್ ಅಪ್ ಆ್ಯಂಡ್ ಐ ಆಮ್ ಅಬೌಟ್ ಟು ಕೊಲ್ಯಾಪ್ಸ್ ಬಿಕಾಸ್ ನನಗೆ ಸಾಕಾಗ್ಬಿಟ್ಟಿದೆ ಶೂಟಿಂಗ್ ಮಾಡಿ ಆ ಕಂಡೀಷನ್ಸಲ್ಲಿ, ಆ ಡ್ರೆಸ್ಸಲ್ಲಿ, ಅಲ್ಲಿ ರೇನ್ ಒಂದು ಕಡೆ ಬಿಸಿಲು. ಸೊ ದ್ಯಾಟ್ ಪ್ರಭು ಅವ್ರು ಬಂದಾದ್ಮೇಲೆ ನಾವು ಈ ಥರ ಶೂಟ್ ಮಾಡೋಕ್ಕಾಗಲ್ವಾ ಅಂತ ಆಫ್ಟರ್ ಹೀ ಸೆಡ್ ಹಿ ರಿಯಲೈಸ್, ಓ ಹೌದಾ 24 hours ಆಯಿತಾ, 48 hours ಆಯಿತಾ ಶೂಟ್ ಮಾಡಿ, ಓಕೆ ಪ್ಯಾಕಪ್ ಆರ್ ಹಿ ವುಡ್ ಫರ್ಗೆಟ್ ಟು ಅನೌನ್ಸ್ ಬ್ರೇಕ್ ಟು ಫೈರ್, he would forget to announce break. He's not hungry obviously because he's so I used to go to him, he's like break time, break heli anta. So ಆ ಥರ ಇಷ್ಟು ಎನರ್ಜಿ ಇರೋ ಇಷ್ಟೊಂದೊಂದು
ಫೈರ್ ಇನ್ ಕ್ರೇಜ್ ಇರೋ ಇವ್ರನ್ನ ಯೂಶಲಿ ಜನ ಭಯ ಪಡ್ತಾರೆ ಮಾತಾಡ ಅವ್ರಿಗೇನೋ ಹೇಳೋದಾ ಹಿಂಗೆ. ಹೌದು ಹೌದು ಸೊ ಹೌ ಆರ್ ಯು ಅಪ್ರೋಚಿಂಗ್ ಹಿಮ್? It's also, I mean, I've learned a lot from him also, honestly. He is, Nijwaglu, I feel like he is all of our root and like one, what do you call that? That major backbone of the family. Avrinda ನಾವು ಎಲ್ಲರೂ ಇನ್ಸ್ಪೈರ್ ಆಗಿ we're always on our toes because he doesn't sit for a moment, even till now. ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು either direction, or he started his Prajakya, or socially he's conscious. He doesn't let anyone be lazy. Like, okay, fine, ಎಲ್ಲ ಸೆಟಲ್ ಅಂದರೆ ಯಾರು ಸೆಟಲ್ ಆಗಲ್ಲ ಲೈಫಲ್ಲಿ. We have to keep doing something. So he's not settled ever in that sense. Maybe in his heart he is, but otherwise work wise he keeps pushing us. ಇದು ಮಾಡು, ಅದು ಮಾಡು, ಏನಾಯ್ತು, ಇದು ಆಯ್ತಾ, ಅದು ಆಯ್ತಾ. ಅಲ್ಲಿ ಫಾರ್ಮ್ಗೆ ಹೋಗ್ತಾರೆ. ಈವನ್ ಲಾಕ್ಡೌನ್ ಟೈಮಲ್ಲಿ he was very active. So ತರಕಾರಿ ಸೊ ಅದರಿಂದ ಸ್ವಲ್ಪ ಇನ್ಫೆಕ್ಷಿಯಸ್ ಆಕ್ಚುಲಿ ನಮ್ಮಿಂದ. ನಾವು ಏನಾರು ಮಾಡಬೇಕು ಅನ್ಸುತ್ತೆ. You can't sit when you're with him. You have to either keep doing something. True. So I learned that from him, and he's also a very positive person. He doesn't ತುಂಬಾ ಕಷ್ಟ ನೋಡಿದ್ದಾರೆ. ಹ್ಯಾವ್ ಯು ರೆಡ್ ಹಿಸ್ ಬುಕ್? Yeah. ನಾನು ಅವೆಲ್ಲ ಓದಿದಾಗ I know, ಅನ್ಬಿಡುತ್ತೆ. ನನಗೆ ಗೊತ್ತು. He's told me, and I've has he spoken at discussed length. about Yeah, I've been to his old house, the ಚಾಮರಾಜಪೇಟೆ. room. It's become ದೇವಸ್ಥಾನ ಆಗಿದೆ ಈಗ. Of course, ನೋಡಾದ್ಮೇಲೆ ಇನ್ನೂ ಕ್ಲಿಯರ್ ಆಗಿ ಐಡಿಯಾ ಬಂತು. ಕೇಳಿದ್ದೀನಿ. We discussed a lot of things. We used to talk a lot on the phone over the past 3 years before we got married. We never saw each other. ಅವಾಗೆಲ್ಲ ಫೋನ್ ಇರ್ಲಿಲ್ಲ ಅಲ್ಲ? ಮೊಬೈಲ್ ಫೋನ್ ಇರ್ಲಿಲ್ಲ, ಲ್ಯಾಂಡ್ಲೈನ್. ಲ್ಯಾಂಡ್ಲೈನ್ ಅಲ್ಲಿ ಮಾತಾಡ್ತಾ ಇದ್ವಿ. ಫೋನ್ ಬಂದಿತ್ತು ಸ್ವಲ್ಪ ಎಂಡ್ ಅಲ್ಲಿ, ಬ್ರಿಕ್ ತರ ದೊಡ್ಡದು. and then the SMS. But so ಕೆಲವ್ರಿಗೆ ಅದು ಒಂದು ಇಟ್ ವಿಲ್ ಬಿ ಲೈಕ್ ಟ್ರಾಮಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ವಿ ಆಲ್ವೇಸ್ ಟಾಕ್ ಅಬೌಟ್ ನಮ್ಮ ಚೈಲ್ಡ್ಹುಡ್ ಹೇಗೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನ ಅವರು ಆ ಎನರ್ಜಿನ ತಗೊಂಡು ಹೀಸ್ ಪುಟ್ ಇಟ್ ಇನ್ ಟು ಹಿಸ್ ಕ್ರಿಯೇಟಿವಿಟಿ ಇನ್ ಹಿಸ್ ಫಿಲ್ಮ್ಸ್, ಆ್ಯಂಡ್ ಪ್ಲಸ್ ಹೀಸ್ ಯೂಸ್ಡ್ ಇಟ್ ಇನ್ ಅ ಪಾಸಿಟಿವ್ ವೇ ಅಂತ ಹೇಳ್ಬೋದು. ದಟ್ ಅಬ್ಸಲ್ಯೂಟ್ಲಿ. ಸೊ ಅದನ್ನ ಯಾವಾಗ ಆಮೇಲೆ ಹಿ ಹ್ಯಾಸನ್ ಗಾಟ್ ಮ್ಯಾಡ್ ಆಲ್ಸೋ ವಿತ್ ಮನಿ ಆ್ಯಂಡ್ ಫೇಮ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈಸ್ ಅ ಸೇಮ್ ಉಪಿ. ಲೈಕ್ ಯಾವಾಗ ಅವಾಗ 2000 August, the ಉಪಿ that I met, like like materialistic wants and all those things, nothing has increased. Only thing is probably ಮಕ್ಕಳು ಬಂದಾದ್ಮೇಲೆ ಒಂಚೂರು ಮಕ್ಕಳ ಮೇಲೆ ಒಂದಿರುತ್ತೆ ಅಲ್ವಾ, ಒನಪ್ಪ ಆಗಿ. ಬಟ್ ಅದಲ್ಲದೆ ನಥಿಂಗ್ ಎಲ್ಸ್. ಐ ಡೋಂಟ್ ಥಿಂಕ್ he's greedy ಇಲ್ಲ. he's not like unassuming ಅಂತ ಹೇಳ್ಬೋದು. ತುಂಬ ಹಂಗೆ ಇವತ್ತಿಗೂ ದಟ್ ಉಪ್ಪಿ ಸರ್ ಅಂದರೆ ಫಸ್ಟ್ ಫಾರ್ ಮೆನಿ. ಒಂದು ಥಿಂಕಿಂಗು ಫಿಲ್ಟರ್ಲೆಸ್ಸು ಇವೆಲ್ಲ ಅವರು ಹೇಳಿದ್ರಲ್ಲ, ಹೇಗೆ ಅವರ ಫ್ರಸ್ಟ್ರೇಷನ್ಸು ಚೈಲ್ಡ್ಹುಡ್ಡಿಂದ ಅಲ್ಲಿವರೆಗೂ ಬಂದಾಗ ಅವ್ರ ಫೇಲ್ಯೂರ್ಸು, ರಿಜೆಕ್ಷನ್ಸು, ಅದನ್ನೆಲ್ಲ ಹೆಂಗೆ ಅವರು ಆ ಕ್ರಿಯೇಟಿವಿಟಿನಲ್ಲಿ ಚಾನಲೈಸ್ ಮಾಡಿದ್ರು. ಎಷ್ಟೊಂದು ಜನ ರಿಯಾಲಿಟಿಗೂ ಅದನ್ನು ತೊಗೊಂಡಿರೋರು ಇದ್ದಾರೆ. ಎಲ್ಲರೂ ಅದು ಸಾಧ್ಯ ಇಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾವು ಅದು ಅನಲೈಸೇ ಮಾಡಲ್ಲ ಕೆಲವರು. ಲೈಕ್ ನಮ್ಮ ಚೈಲ್ಡ್ಹುಡ್ plays a big impact on us, right? ನಮ್ಮೆಲ್ರಿಗೆ ನನ್ನ ನೆಕ್ಸ್ಟ್ couple of decades in our life is I feel a reflection of that mentally, emotionally as well. And emotionally, no matter how much superficially we be, ಆ ಇಮೋಷನ್ ಬಂದೇ ಬರುತ್ತೆ, ಒಳಗಡೆ ರೂಟ್ ಆಗಿರುತ್ತೆ. ಸೊ ಅದನ್ನ ಅಡ್ರೆಸ್ ಮಾಡಬೇಕು. ಹೌದು. ಸೊ ತುಂಬಾ ಜನ ಇಡೀ ಜೀವನ ಅದು ಅಡ್ರೆಸ್ಸೇ ಮಾಡಲ್ಲ. ದೇ ಜಸ್ಟ್ ಗೋ ಥ್ರೂ ಲೈಫ್ ಲೈಕ್ ದಟ್. ಕೌನ್ಸಿಲಿಂಗ್ ಅಲ್ಲಿ ಹೋದಾಗ ಫಸ್ಟ್ ಅವ್ರ ಥೆರಪಿನಲ್ಲಿ ಮಾಡಿಸೋದು ಹೌದು. ಇನ್ನರ್ ಚೈಲ್ಡ್ ಮೀಟ್ ಮಾಡಿಸ್ತೀನಿ, ಶ್ಯಾಡೋ ವರ್ಕು, ಗೋ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್. 6 years ಇದ್ದಾಗ ಥಿಂಕ್ ಅಬೌಟ್ ಅ ಮೆಮರಿ. ಬಿಕಾಸ್ ಇವನ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದಿಸ್ ಥ್ರೂ ದಟ್ ಆ್ಯಪ್ ಥೆರಪಿ ಎಲ್ಲ. ಸೊ ಬಿಕಾಸ್ ಸಮ್ ಪಾರ್ಟ್ ಆಫ್ ಇಟ್ ಇವನ್ ಐ ಹ್ಯಾಡ್ ಅ ವೆರಿ ಟಫ್ ಚೈಲ್ಡ್ಹುಡ್. ಸೊ ಅಂದರೆ ನಾನು ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ದಿಸ್ ಶೋ ಆಲ್ಸೋ ಟಾಕ್ಸ್ ಅಬೌಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಹೌ ಇಟ್ ಆಲ್ಸೋ ನಿಮ್ಮ ಸೈಕಾಲಜಿಗೆ ನಿಮ್ಮನ್ನ ನೀವು ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡೋ ಆ ರೂಟ್ ತಗೋತೀರಲ್ಲ, ಅದಕ್ಕೆ ಏನೇನೆಲ್ಲ ಫೋರ್ಸಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಹೌದು. ಕೆಲವು ಸತಿ ನಾವು ಅನ್ಕೊಂತೀವಿ ದಟ್ ವೈ ಮೈ ಸ್ಯಾಡ್ ಆ್ಯಕ್ಚುಲಿ, ಆರ್ ವಾಟ್ ಇಸ್ ಟ್ರಿಗರಿಂಗ್ ದಿಸ್ ಬಿಹೇವಿಯರ್ ಫ್ರಮ್ ಮೀ ಅಂತ. ಬಿಕಾಸ್ the moment you recognize it, that ನಾನು ಹಿಂಗೆ ಬಿಹೇವ್ ಮಾಡ್ತಾಯಿದ್ದೀನಿ, ನಾನು ಟ್ರಿಗರ್ ಆಗಿದ್ದೀನಿ, ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಸುತ್ತೆ. ಅಲ್ಲಿಂದ ನಾವು ಸ್ವಲ್ಪ ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಅಬ್ಸರ್ವ್ ಮಾಡಿ ವಿ ಕ್ಯಾನ್ ಸ್ಲೋಲಿ ಮೇ ಬಿ ಅದು ಕಂಪ್ಲೀಟ್ಲಿ ಹೊರಟೋಗಲ್ಲ, ಬಟ್ ಅಡ್ರೆಸ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ವಿ ಕ್ಯಾನ್ ಡೀಲ್ ವಿತ್ ಇಟ್ ಅನ್ನೋ ಥರ ಹೇಳ್ಬೋದು. ಸೊ ದ್ಯಾಟ್ ಹಿ ಹ್ಯಾಸ್. ಹೌದು. ಅಂದರೆ ವೆನ್ ಉಪ್ಪಿ ಸರ್ ಒನ್ ಅಲ್ವಾ, ಇಟ್ ವಾಸ್ ಅವರು ಒಂದು ಇಡೀ ಕಮ್ಯುನಿಟಿ ಯಾರೆಲ್ಲ ಲೈಫಲ್ಲಿ ಸೋತಿರ್ತಾರೆ ಗೊತ್ತಾ, ಅವ್ರು ಗೆದ್ದಂಗೆ ಥರ ಒನ್ ಪರ್ಸನ್ ವಿನ್ಸ್. ಆ್ಯಂಡ್ ಅಫ್ಕೋರ್ಸ್ ಅದನ್ನೆಲ್ಲ ಇಟ್ಕೊಂಡು ನಾವು ಒಂದು ಫೈರಲ್ಲಿ ನೆಕ್ಸ್ಟ್ ಒಂದು 15-20 years ಬ್ಯಾಟಿಂಗ್ ಮಾಡ್ತಾರಲ್ಲ. ಸೊ ಇವತ್ತಿಗೂ ಡಸ್ ಈ ಲೈಕ್
are you the therapist to him? Like, because ಯಾಕಂದ್ರೆ ಒಂದು ಸೂಪರ್ ಸ್ಟಾರ್ ಆಗಿ ಎಷ್ಟೊಂದು ಜನಕ್ಕೆ ಈ ಕಾನ್ ಗೋ ಔಟ್ಸೈಡ್ ಅಂಡ್ ದೆನ್ ಕೆಲವುದೆಲ್ಲ ಓಪನ್ ಆಗಿ ಮಾತಾಡಲ್ಲ. ಹೌದು ಹೌದು. I mean, as a superstar's wife, you are not an actor there. I know. What role do you play there? I think over the years I've become more like a friend. Um, Initially, he was very busy and ನಾನು busy ಆಗಿದ್ದೆ with the kids. So I think ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನನ್ನ ಹಸ್ಬೆಂಡು ಓಕೆ ಫೈನ್ ಈಸ್ ಅ ಸ್ಟಾರ್, ಬಟ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನಗೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಹಿ ಹ್ಯಾಸ್ ಟು ಟೇಕ್ ಮೀ ಔಟ್ ಆ್ಯಂಡ್ ಹಿ ಹ್ಯಾಸ್ ಟು ಲುಕ್ ಆಫ್ಟರ್ ಮೀ ಆ್ಯಂಡ್ ವೈ ಡಿಡ್ ಐ ಗೆಟ್ ಮ್ಯಾರಿಡ್ ಅದರ್ವೈಸ್ ಅದು ಒಂದಿರುತ್ತೆ ಚಿಕ್ಕ ಏಜಲ್ಲಿ. ಸೊ ಮಕ್ಕಳು ಬೇಗ ಆಯಿತು. ಬಟ್ ಹಿ ವುಡ್ ಬಿ ವೆರಿ ಬ್ಯುಸಿ. ಆ ಟೈಮಲ್ಲಿ 2-3 ಶಿಫ್ಟ್ಸ್ ಎಲ್ಲ ಹೀರೋಸ್ ಐ ಥಿಂಕ್ ದೇ ವರ್ ವರ್ಕಿಂಗ್ ಲೈಕ್ ದ್ಯಾಟ್, ನಾಟ್ ಲೈಕ್ ನಾವು ವೇರ್ ಒಂದು ಮೂವಿ ದೇ ಫೋಕಸ್ ಆನ್ ಒನ್ ಮೂವಿ ನಾವು. ಸೊ ವಿ ಹ್ಯಾವ್ ಫ್ರೀ ಟೈಮ್, ಬಟ್ ಅದರ್ವೈಸ್ ದೆನ್ ಹಿ ವಾಸ್ ವೆರಿ ಬ್ಯುಸಿ. ಲೈಕ್ ಇನಿಷಿಯಲಿ ಒಂದು ಮದುವೆದ ನಂತರ ಒಂದು 4-5 years ನಾನು ನೋಡೇ ಇಲ್ಲ ಜಾಸ್ತಿ ಅವ್ರನ್ನ. ಬಿಕಾಸ್ ನಾನು ಬಾಂಬೆ ಹೋದೆ ಬಂದೆ ವಿತ್ ದ ಕಿಡ್ಸ್, ಐ ವಾಸ್ ಫೋಕಸಿಂಗ್ ಆನ್ ದೆಮ್. ದೇ ವರ್ ಲೈಕ್ ಟ್ವಿನ್ಸ್ ಆಲ್ಮೋಸ್ಟ್, 11 months ಅಪಾರ್ಟ್. ಆ್ಯಂಡ್ ನಾನು ಒಂದು ಕಡೆ ಕನ್ನಡ ಕಲಿಬೇಕು, ಅವ್ರ ಕಲ್ಚರ್ ಬಗ್ಗೆ ಗೊತ್ತಾಗಬೇಕು ನನಗೆ. And so, but now, like if you ask me now, after like almost we are married for 23 years, this year will be 24 years. Wow. Yeah.